ತಾರೀಕು ಗುರುವಾರ ರಾತ್ರಿ ಏನು ಮಡಿವಾಳ ಪೊಲೀಸ್ ಸ್ಟೇಷನ್ ಕೂಗಾಳ್ಕೆ ದೂರದಲ್ಲಿದೆ. ಟೋಟಲ್ ಮಾಲ್ ಇಲ್ಲಿ ದೊಡ್ಡದಾಗಿದೆ. ಇದು ದೊಡ್ಡ ಸರ್ಕಲ್ ಇದೆ. ಪ್ರತಿನಿತ್ಯ ಸಾವಿರಾರು ಜನ ಓಡಾಡೋಂಥ ಸರ್ಕಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು 4 ವರ್ಷದ ಹಿಂದೆ ಅನಾವರಣ ಮಾಡಿದ್ದಾರೆ. 5ನೇ ತಾರೀಕು ಗುರುವಾರ ರಾತ್ರಿ ಯಾರ ಕಿಡಿಗೇಡಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿರೋಧಿಗಳು ಬಾಬಾ ಸಾಹೇಬರನ್ನ ಸಹಿಸಲಾರ್ದೇನೋ ಇಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಮೇಲೆ ಇರುವಂತಹ ಅಸೂಯೆಯಿಂದ ಏನೋ ಬಾಬಾ ಸಾಹೇಬರಿಗೆ ಅಗೌರವ ಆಗೋ ರೀತಿಯಲ್ಲಿ ಸ್ಟ್ಯಾಚ್ಯೂಗೆ ಡ್ಯಾಮೇಜ್ ಮಾಡಿ ಸ್ಪೆಕ್ಸ್ನ ಕಟ್ ಮಾಡಿ ಬಿಸಾಕಿ ಇಲ್ಲಿ ಬಾಬಾ ಸಾಹೇಬರನ್ನ ಅವಮಾನ ಆಗೋ ರೀತಿಯಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಗೆ ಸಂಬಂಧಪಟ್ಟಂಗೆ ಆ ದಿವಸನೇ ಅಂದಿನ ಬೆಳಗ್ಗೆ 6ನೇ ತಾರೀಕು ಬೆಳಗ್ಗೆನೇ ಮಡಿವಾಳ ಪೊಲೀಸ್ ಸ್ಟೇಷನ್ನು ಇನ್ಸ್ಪೆಕ್ಟರು ಮತ್ತು ACP ನಾರಾಯಣ ಅವ್ರಿಗೆ ದೂರು ಸಹ ಕೊಟ್ಟಿದ್ದೀವಿ. ಅದು ಇನ್ನೂ ಪತ್ತೆ ಹಚ್ಚೋ ಕಾರ್ಯ ಪ್ರಗತಿಯಲ್ಲಿದೆ. ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೂ ಯಾರಂತ ಗೊತ್ತಾಗಲಿಲ್ಲ. ಇವತ್ತಿಗೆ 3 ದಿವಸ ಆಗಿದೆ. ಅದನ್ನು ವಿಚಾರಿಸೋದಕ್ಕೆ ಇವತ್ತು ಸ್ಟೇಷನ್ಗೆ ಬಂದಿದ್ದೀವಿ. ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನೈಟ್ ರೌಂಡ್ ಇದ್ದರು. ಇವತ್ತು ಇನ್ನೂ ಲೇಟಾಗಿ ಬರ್ತಾರೆ, ಮಧ್ಯಾಹ್ನದ ಮೇಲೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ವೆಯ್ಟಿಂಗಲ್ಲಿದ್ದೀವಿ. ಇದು ಯಾರೇ ಆಗಿರಲಿ, ಇದು ಬಾಬಾ ಸಾಹೇಬರು ರಾಷ್ಟ್ರೀಯ ನಾಯಕ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರೋ ಅವಮಾನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಅಸೂಯೆ, ಅವ್ರನ್ನ ನೋಡಿದ್ರೆ ಆಗದೇ ಇರೋವಂಥ ಜನರಿಗೆ ಮಾಡಿರೋಂಥ ಅವಮಾನ ಆಗಿರೋದ್ರಿಂದ ಇದು ದೌರ್ಜನ್ಯ ಪ್ರಕರಣ ಅಡಿಯಲ್ಲಿ ಬರೋದ್ರಿಂದ ಈ ಘಟನೆ ಯಾರೇ ಮಾಡಿರಲಿ ಅವರಿಗೆ ಕಾನೂನುಬದ್ಧವಾಗಿ ದೌರ್ಜನ್ಯ ಪ್ರಕರಣ ದಾಖಲಿಸಿ ಅವ್ರು ಮುಂದಿನ ದಿವಸಗಳಲ್ಲಿ ಈ ಘಟನೆಗಳು ನಡೆಯದಂತೆ ಪೊಲೀಸು ಇಲಾಖೆ ಏನು ಈ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರು ಸೂಕ್ತ ಕ್ರಮ ಕೈಗೊಂಡು ಇಲ್ಲಿನ ಈ ಕೂಗಾಳ್ಕೆ ದೂರದಲ್ಲಿದೆ ಸ್ಟೇಷನಲ್ಲಿ. ಅದೇ ಸ್ಟೇಷನಲ್ಲಿ ಮಾಹಿತಿ ಇಲ್ಲ. ಇಲ್ಲಿ ಪಕ್ಕದಲ್ಲೇ ಟ್ರಾಫಿಕ್ ಅವ್ರು ಇರ್ತಾರೆ, ಅವ್ರಿಗೂ ಮಾಹಿತಿ ಇಲ್ಲ. ರಾತ್ರಿ 1 ಗಂಟೆ 2 ಗಂಟೆವರೆಗೂ ಜನ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಮಾರ್ಕೆಟ್ ಪಕ್ಕದಲ್ಲೇ ಇರೋದ್ರಿಂದ ಓಡಾಡ್ತಾನೆ ಇರ್ತಾರೆ. ಆದ್ರೂ ಮಾಹಿತಿ ಇಲ್ಲ. ಈ ಭಾಗದಲ್ಲಿ ಅತಿ ಹೆಚ್ಚು ಜನಸಂದಣಿ ಇರೋದ್ರಿಂದ ಒಂದು CC ಕ್ಯಾಮ್ರಾನೂ ಇಲ್ಲಿಲ್ಲ. ಆ ಕಾರಣಕ್ಕೆ ಮುಂದಿನ ದಿವಸಗಳಲ್ಲಿ ಈ ಭಾಗದಲ್ಲಿ ಸರ್ಕಲ್ ಆಗಿರೋದ್ರಿಂದ ಒಂದು CC ಕ್ಯಾಮ್ರಾನು ಅಳವಡಿಸಬೇಕು. ಮುಂದಿನ ದಿವಸಗಳಲ್ಲಿ ಬಾಬಾ ಸಾಹೇಬ್ ಪ್ರತಿಮೆಗೆ ಯಾವುದೇ ರೀತಿ ಹಾನಿ ಆಗದಂತೆ ಪೊಲೀಸ್ ಇಲಾಖೆನೂ ಕ್ರಮ ತಗೊಂಡು ಅದಕ್ಕೇನು ಬಂದೋಬಸ್ತ್ ಬೇಕೋ ಆ ಬಂದೋಬಸ್ತ್ ಮಾಡಬೇಕು. ಈ ಘಟನೆ ಏನು ಮಾಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಅವಮಾನ ಆಗೋ ರೀತಿ ಅವರು ಸ್ಟ್ಯಾಚ್ಯೂಗೆ ಭಗ್ನಗೊಳಿಸವ್ರೆ, ಅವ್ರ ಸ್ಟ್ಯಾಚ್ಯೂಗೆ ಅವಮಾನ ಮಾಡೋರೆ, ಸ್ಪೆಕ್ಸ್ ಕಿತ್ತಾಕವ್ರೆ, ಅಲ್ಲೇ ಮಾಡೋದು ಸ್ಟ್ಯಾಚ್ಯೂ ಮೇಲೆ. ಅವರಿಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರಿಗೆ ಶಿಕ್ಷೆ ಆಗೋ ರೀತಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿದೆ. ಅದನ್ನು ಪೊಲೀಸ್ ಇಲಾಖೆ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಭೀಮ ಮಾರ್ಗ ರಾಜ್ಯಾಧ್ಯಕ್ಷ ಆಂಜನೇಯ. ಶಿವಕುಮಾರ್ ನಮ್ಮ ಹೆಸರು. ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಬೆಂಗಳೂರು ಜಿಲ್ಲಾಧ್ಯಕ್ಷರು. ಈ ಘಟನೆ ಶುಕ್ರವಾರ ಬೆಳಗ್ಗೆ ನಮ್ಗೆ ಗೊತ್ತಾಯಿತು ರಾತ್ರಿ ಆಗಿದೆ ಅಂತ. ಮುಂಜಾನೆ ಬಂದು 6 ಗಂಟೆಗೆ ಬಂದು ನಿಂತ್ಕೊಂಡು ನಾವು ಈ ಘಟನೆ ಯಾರು ಮಾಡಿದಾರೋ ಏನು ಉದ್ದೇಶಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಯಾರು ಮಾಡಿದ್ರೋ ಅವ್ರ ಮೇಲೆ ಸೂಕ್ತ ರೀತಿ ತನಿಖೆ ಆಗಬೇಕು. ಇನ್ನು ಮುಂದೆ ಗೊತ್ತಿದ್ದ ಮಾಡಿದ್ರೆ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಾವು ACP ಲಕ್ಷ್ಮೀನಾರಾಯಣ ಅವ್ರನ್ನ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಮೊಹಮ್ಮದ್ MA ಅವ್ರ ಬಳಿ ಕೇಳ್ಕೊಂಡಿದ್ದೀವಿ. ಸೂಕ್ತ ರಕ್ಷಣೆ ನೀಡಿ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿದ್ರಿಂದ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರು ಮಾಡಿದ್ರು ನಾವು ಮುಂದಿನ ದಿನಗಳಲ್ಲಿ ಅವ್ರು ಈ ರೀತಿ ಮಾಡೋಕ್ಕೆ ಹೋಗಲೇಬಾರ್ದು ಅಂತ ಕೇಳ್ಕೊಂಡು ಸೂಕ್ತ ಪೊಲೀಸ್ ಸ್ಟೇಷನಲ್ಲಿ ಬಂದು ಮಾತಾಡೋಕ್ಕೆ ಬಂದಿದ್ದೀವಿ. ಅವರಿಲ್ಲ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನ್ಯಾಯ ಕೊಡಿಸ್ತಾರೆ. ತನಿಖೆ ನಡೀತಿದೆ. ನಾವು ಎಲ್ಲರನ್ನೂ ಹಿಡಿಯೋಕ್ಕೆ ಫೋಟೋಗ್ರಾಫರ್ ಚೆಕ್ ಮಾಡ್ತಾಯಿದ್ದೀವಿ, CCTV ಚೆಕ್ ಮಾಡ್ತಾ ಅಂತ ಹೇಳಿದ್ದಾರೆ. ಬೇಗ ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವು ಕೇಳ್ತೀವಿ.